ಅದೇ ಹೇಳಿದೆ, ಅಭ್ಯಾಸ ಗಾನ ರಚನೆಗಳು ಮುಗಿದಿವೆ. ಈಗ ನಿಮಗೆ ಪ್ರಾರಂಭವಾಗೋದು ಸಭಾಗಾನ ರಚನೆಗಳು ಅಂತ. ಇವುಗಳಿಗೆ ತಾನವರ್ಣ ಅಂತ ಕರೀತಾರೆ. ವಿವರಣೆ ನಾಳೆ ಹೇಳ್ತೀನಿ, ಸುಮ್ಮನೆ ಹೇಳಿರ್ತೀನಿ. ವರ್ಣಗಳಲ್ಲಿ ಎರಡು ವಿಧ, ಒಂದು ತಾನವರ್ಣ, ಇನ್ನೊಂದು ಪದವರ್ಣ ಅಂತ. ನಾನು ನಿಮಗೆ ಪಾಠ ಮಾಡ್ತಕ್ಕಂಥದ್ದು ಇವಾಗ ತಾನವರ್ಣಗಳು. ಮೊದಲನೇ ವರ್ಣ ರಾಗಮೋಹನ, ಆದಿತಾಳ. ವರ್ಣಗಳೆಲ್ಲ ಆದಿತಾಳದವೇ ಮಾಡೋದು. ರಾಗಮೋಹನ, ಮೋಹನ ಈಗಾಗಲೇ ನಿಮ್ಗೆ ಆಗಿದೆ ವರವೀಣ ಗೀತೆಯಲ್ಲಿ. ಮೋಹನ ರಾಗ ಹರಿಕಂಬೋಜಿಯಲ್ಲಿ ಜನ್ಯ. ಆ ಹರಿಕಂಬೋಜಿ 28ನೇ ಮೇಳಕರ್ತ. 28ನೇ ಮೇಳಕರ್ತ ಹರಿಕಂಬೋಜಿಯಲ್ಲಿ ಮೋಹನ ಜನ್ಯ. ಇದು ಔಡವ ಉಪಾಂಗ ರಾಗ. ಇದರ ಸ್ವರಸ್ಥಾನಗಳು ಷಡ್ಜ, ಚತುರ್ಶ್ರುತಿ ಋಷಭ, ಅಂತರ ಗಾಂಧಾರ, ಪಂಚಮ ಚತುರ್ಶ್ರುತಿ ದೈವತ. ಪಲ್ವಿ ಅನುಪಲ್ವಿ ಸಾಹಿತ್ಯ ಮತ್ತು ಎತ್ತುಗಡೆ ಸಾಹಿತ್ಯ ಒಂದು ಹಾಡು, ಅದು ಅವುಗಳ ಸ್ವರ ಗಟ್ಟು ಮಾಡೋಂಗಿಲ್ಲ. ಉಳಿದವೆಲ್ಲ ಸ್ವರ ಎಲ್ಲ ಗಟ್ಟು ಮಾಡಬೇಕು. ಈ ಮುಕ್ತಾಯಿ ಸ್ವರ ಅಂತ ಇದೆ, ಚಿಟ್ಟೆ ಸ್ವರ ಅಂತ ಇದೆ, ನೋಡಿದ್ರ? ಆ ಚಿಟ್ಟೆ ಸ್ವರ ಬಯಟ್ ಮಾಡಬೇಕು, ಸಾಹಿತ್ಯ ಬಯಟ್ ಮಾಡಬೇಕು. ಅದಾದಮೇಲೆ ಎತ್ತುಗಡೆ ಅಂತ ಇದೆ, ಅಥವಾ ಚರಣ ಅಂತ ಇರುತ್ತೆ. ಚರಣದ್ದು ಸಾಹಿತ್ಯ ಗಟ್ಟು ಮಾಡಬೇಕು. ಅದೇ ಚರಣದಲ್ಲಿ ಸ್ವರಗಳಿವೆ ಏನು, 1 2 3 4 5 ಅಂತಿದೆಯಲ್ಲ,